ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಈ ದಿನ ನಾನು ನಿಮಗೆ ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಬಿಂದಿಗಮ್ಮನವರ ಜಾತ್ರಾ ಮಹೋತ್ಸವ ತೋರಿಸ್ಕೊಂಡು ಕರ್ಕೊಂಬರ್ತೀನಿ, ಬನ್ನಿ. ಈ ದೇವಸ್ಥಾನ ಇರುವಂಥ ಸ್ಥಳ ಹಾಸನ ಜಿಲ್ಲೆ ಆಲೂರು ತಾಲೂಕು ಕುಂದೂರು ಹೋಬಳಿಯ ಅಡಿಬೈಲು ಅನ್ನೋಂಥ ಗ್ರಾಮದಲ್ಲಿ ಬೆಟ್ಟದ ಮೇಲೆ ಈ ದೇವಾಲಯ ಇದೆ. ಈ ದೇವಸ್ಥಾನಕ್ಕೆ ಮೆಟ್ಲುಗಳ ಮುಖಾಂತರ ಬೆಟ್ಟ ಹತ್ಕೊಂಡು ನಡ್ಕೊಂಡು ಹೋಗ್ಬೋದು. ಮತ್ತು ಈ ಕಾಂಕ್ರೀಟ್ ರೋಡ್ ಮುಖಾಂತರ ಕಾರು ಅಥವಾ ಬೈಕಲ್ಲಿ ಕೂಡ ಬೆಟ್ಟನ ಹತ್ತಿಸ್ಬೋದು. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಯಾವುದೇ ರೀತಿ ರೋಡ್ ಇರಲಿಲ್ಲ ಮತ್ತು ಯಾವುದೇ ರೀತಿ ಮನೆಗಳಾಗಲಿ ರೆಸಾರ್ಟ್ಗಳಾಗಲಿ ಏನೂ ಇರಲಿಲ್ಲ. ಇವಾಗಂತೂ ಇತ್ತೀಚೆಗೆ ಮೈನ್ ರೋಡಲ್ಲಿ, ಅಂದರೆ ಈ ಬೆಟ್ಟ ಹತ್ತುವಂಥ ರೋಡಲ್ಲಿ ಒಳ್ಳೊಳ್ಳೆ ಮನೆಗಳೆಲ್ಲ ಆಗ್ತಿದ್ದಾವೆ. ಆಮೇಲೆ ನೀವೊಂದು ಟೂ ವೀಲರ್ ತಗೊಂಡು ಹೋದ್ರಿ ಅಂದರೆ ಸೆಕೆಂಡ್ ಗಿಯರ್ ಬಿಟ್ಟರೆ ಬೇರೆ ಯಾವುದೇ ಗಿಯರ್ಲು ಕೂಡ ಈ ಗಾಡಿ ಎತ್ತಲ್ಲ, ಆ ಥರ ಇದೆ ರೋಡು. ಈ ಜಾತ್ರೆ ವರ್ಷಕ್ಕೊಮ್ಮೆ ನಡೆಯೋದ್ರಿಂದ ಅಕ್ಕಪಕ್ಕ ಸುತ್ತಮುತ್ತಲ ಗ್ರಾಮದ ಒಂದು 8-10 ಕಿಲೋಮೀಟ್ರ್ ದೂರದಿಂದಲೂ ಕೂಡ ಜನಗಳು ನಡ್ಕೊಂಡೇ ಈ ಬೆಟ್ಟನ ಹತ್ತಾ ಇರ್ತಾರೆ. 2-3 ಕಿಲೋಮೀಟ್ರ್ ನೀವು ಬೆಟ್ಟನ ಹತ್ಕೊಂಡು ಏನಾದರೂ ಬಂದ್ರಿ ಅಂದರೆ ಈ ಅಡಿಬೈಲು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜಾತ್ರೆಯನ್ನು ನೀವು ಕಣ್ಣು ತುಂಬ್ಕೋಬೋದು ನೋಡಿ. ಬೆಟ್ಟದ ತುದಿಯಲ್ಲಿರುವಂಥ ಈ ದೇವಸ್ಥಾನನ ನೋಡಲಿಕ್ಕೆ ಮಳೆಗಾಲದಲ್ಲಂತೂ ಸ್ವರ್ಗ ನೋಡಿತರ ಅನಿಸುತ್ತೆ. ಯಾಕಂದರೆ ಅದು ಸುತ್ತಮುತ್ತ ಇರುವಂಥ ಗ್ರೀನರಿ ಆಗ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ. ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಸಕಲ ಜೀವರಾಶಿಗಳಿಗೂ ಒಳ್ಳೇದು ಮಾಡಪ್ಪ ದೇವರೇ ಅಂತ ಕೇಳ್ಕೊಂಡು ಬರೋಣ. ದರ್ಶನ ಮುಗಿಸಿ ಆಚೆ ಬರೋ ಅಷ್ಟರೊಳಗಡೆ ರಂಗನಾಥ ಸ್ವಾಮಿಯವರ ಉತ್ಸವ ಮೂರ್ತಿಗೆ ಮೆರವಣಿಗೆ ಕಾರ್ಯಕ್ರಮಗಳು ಶುರುವಾಗ್ತಾಯಿದ್ವು. ಬನ್ನಿ ಗೆಳೆಯರೆ, ಹಣ್ಣು ತುಪ್ಪ ತಿನ್ಕೊಂಡು ದೇವಸ್ಥಾನದೊಂದು ಅದ್ಭುತವಾದ ಒಂದು ವ್ಯೂನ ನೋಡ್ಕೊಂಡು ಬರೋಣ ಬನ್ನಿ. ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ಕೊಳ ಇದೆ, ಅಂದರೆ ಚಿಕ್ಕ ಕೊಳ, ಅಂದರೆ ತುಂಬ ಆಳ ಇದೆ ಅಂತ ಹೇಳ್ತಾರೆ. ಬನ್ನಿ ಹೋಗಿ ಬರೋಣ. ಚೆನ್ನಾಗಿತ್ತಳೆ. ಈ ಕಲ್ಗಳು, ಆ ಇಳಿಜಾರು, ಇದನ್ನೆಲ್ಲ ಒಂದು ಸ್ವಲ್ಪ ದೂರ ದಾಟ್ಕೊಂಡು ಹೋದ ತಕ್ಷಣ ನಮಗೆ ಈ ಕೊಳ ನೋಡೋಕೆ ಸಿಗುತ್ತೆ ನೋಡಿ. ಈ ಕೊಳದ ವಿಶೇಷತೆ ಏನಪ್ಪ ಅಂದರೆ, ಚೋಳರ ಕಾಲದಲ್ಲಿ ಗರ್ಭಗುಡಿಯಲ್ಲಿರುವಂಥ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಇಲ್ಲಿಂದಲೇ ನೀರನ್ನು ಒತ್ಕೊಂಡು ಹೋಗ್ತಾ ಇದ್ರಂತೆ ಆ ಟೈಮ್ನಲ್ಲಿ. ಇವಾಗೆಲ್ಲ ವಾಟರ್ ಸಪ್ಲೈ ಅಲ್ಲೇ ಹತ್ತಿರ ಇರೋದ್ರಿಂದ ಅಲ್ಲಿಂದಲೇ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದು ಚೋಳರ ಕಾಲ ದೇವಾಲಯ ಆಗಿರೋದ್ರಿಂದ ಆವಾಗ ಇಲ್ಲಿಂದಲೇ ನೀರನ್ನು ಒತ್ತೊಯ್ದು ದೇವರಿಗೆ ಅಭಿಷೇಕ, ಪೂಜೆ ಪುರಸ್ಕಾರ ಎಲ್ಲ ಈ ನೀರಿಂದಲೇ ಆಗ್ತಿತ್ತು ಅಂತ ಹೇಳ್ತಾರೆ ನೋಡಿ. ಆ ಪ್ರಕೃತಿ ವಿಸ್ಮಯ ಹೆಂಗಿದೆ ಅಂದರೆ, ಅಷ್ಟು ಕಡಿದಾದ ಬಂಡೆ ಮಧ್ಯೆ ಅದೊಂದು ಕೊಳ ಫಾರ್ಮೇಷನ್ ಆಗಿದೆ. ಬಟ್ ಯಾವುದೇ ಬೇಸಿಗೆಲ್ಲೂ ಕೂಡ ಅದು ನೀರು ಬತ್ತದೇ ಇಲ್ಲ, ಯಾವಾಗಲೂ ನೀರಿರುತ್ತೆ. ಕೊಳನ ನೋಡ್ಕೊಂಡು ಬಂದು ಪ್ರಸಾದನ ತಿಂದು ಮತ್ತೆ ದೇವಸ್ಥಾನ ಕಡೆ ಹೋಗಿ ಬರೋಣ ಅಂತ ಬಂದಾಗ ಉತ್ಸವ ಮೂರ್ತಿಗೆ ಆಲ್ರೆಡಿ ಮೆರವಣಿಗೆ ಶುರುವಾಗಿತ್ತು. ದೇವ್ರ ಮುಂದೆ ಟಪಾಂಗುಚ್ಚಿ ಸ್ಟೆಪ್ ಹಾಕೊಂಡು ಅವರಿವರು ಕುಣಿತಾ ಇದ್ರೆ ಪಕ್ಕದಲ್ಲಿ ಪಾಪ ಈ ವಾಲಕದವ್ರು ನೋಡಿ, ಆ ವಾಲಕದವ್ರು ಅವನ ಅಜ್ಜಿ ಜೋಶೇ ಬೇರೆ.
ನೋಡಿ ಇಲ್ಲಿ ಮೆರವಣಿಗೆ ಮುಂದೆ ಪಂಜನ್ನು ಇಟ್ಕೊಂಡು ಉತ್ಸವನ ಮುಂದೆ ಸಾಗಿಸ್ತಾ ಇದ್ದಾರೆ. ಸ್ನೇಹಿತರೆ ಇಲ್ಲಿ ನೋಡಿ, ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದು ಶಲ್ಲಿದ ಮೇಲೆ ಇಟ್ಟು ಅದನ್ನು ಒಬ್ಬ ಹುಡುಗ ಹಂಗೆ ಕೂತ್ಕೊಂಡು ತಿಂತಾ ಇದ್ದಾನೆ. ನಮ್ಮ ಕಡೆ ಇದಕ್ಕೆ ಮಣಾವ್ ಬೀಳೋದು ಅಂತ ಅಂತಾರೆ. ನಿಮ್ಮ ಕಡೆ ಎಲ್ಲ ಏನಂತಾರೆ ಅಂತ ಕಮೆಂಟ್ ಮಾಡಿ. ಗೆಳೆಯರೇ ನೋಡಿ, ಆ ಹೂವಿನ ಅಲಂಕಾರನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಉತ್ಸವ ಮೂರ್ತಿಗೆ ಅಂದರೆ, ಅದು ನೋಡಿ ಯಾವ್ಯಾವ ಥರ ಮಲ್ಲಿಗೆ, ಸೇವಂತಿಗೆ, ಗುಲಾಬಿ ಹೂವು, ಚೆಂಡು ಹೂವು ಅದೆಲ್ಲ ಹಾಕಿ ಎಷ್ಟೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಹೆಬ್ಬಾಗ್ಲಲ್ಲಿ ಆ ಉತ್ಸವ ಮೂರ್ತಿನ ಯಾವ ರೀತಿಯಾಗಿ ಮುನ್ನಡೆಸ್ತಾರೆ ನೋಡಿ. ನಿಮಗಲ್ಲಿ ಮೇಲ್ಗಡೆ ಕಾಣ್ಬೋದು, ಅದು ಹೇಮಾವತಿ ಬ್ಯಾಕ್ ವಾಟರು. ಮತ್ತು ದೇವಸ್ಥಾನದ ಮೇಲಿಂದ ನಿಂತ್ಕೊಂಡು ನೋಡಿದರೆ ಆ ಶೆಟ್ಟಿಹಳ್ಳಿ ರೋಸ್ಮರಿ ಚರ್ಚ್ ಕೂಡ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಮಳೆಗಾಲದಲ್ಲಂತೂ ಇಲ್ಲಿಂದ ಒಂದು ವ್ಯೂ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇಲ್ಲಿಗೆ ಬಂದರೆ ಮಳೆಗಾಲ ಟೈಮಲ್ಲಿ ಇಲ್ಲಿಂದ ಆಚೆ ಹೋಗೋಕ್ಕೆ ಮನಸ್ಸಾಗಲ್ಲ. ಅಷ್ಟೊಂದು ಗ್ರೀನರೀಸು, ಅಷ್ಟೊಂದು ಮಲ್ನಾಡು ಫೀಲು ತುಂಬ ಚೆನ್ನಾಗಿದೆ ಮಾತ್ರ ವೆದರು. ಫ್ರೆಂಡ್ಸ್, ಇವಾಗ ಉತ್ಸವ ಮೂರ್ತಿಯ ಉತ್ಸವ ಇವಾಗ ಫೈನಲ್ ಅಂತಕ್ಕೆ ಬಂದಿದೆ. ಅಂದರೆ ಇವಾಗ ಇಲ್ಲಿಂದ ದೇವಸ್ಥಾನಕ್ಕೆ ಮತ್ತೆ ಒಂದು ಸುತ್ತನ್ನ ಹೋಗಿ ಅಲ್ಲಿ ಮೇಲ್ಗಡೆ ಕಾಣ್ತಿದ್ದಿಲ್ಲ ಟೆಂಪಲ್ಲು, ಅಲ್ಲಿಗೆ ಮತ್ತೆ ಈ ಉತ್ಸವ ಮೂರ್ತಿನ ಅಲ್ಲಿಟ್ಟು ಮತ್ತೆ ಇನ್ನೊಂದು ಸಲ ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಉತ್ಸವದ ಕೊನೆ ಹಂತದಲ್ಲಿ ವಾದ್ಯದವ್ರದ್ದು ಜೋಶ್ ನೋಡಿ, ಅವ್ರ ಜೋಶೇ ಬೇರೆ ಈ ವಿಡಿಯೋದಲ್ಲಿ. ಸ್ನೇಹಿತರೆ, ಈ ಬೆಟ್ಟದ ಜಾತ್ರೆಯ ಉತ್ಸವವನ್ನು ಕಣ್ತುಂಬ ನೋಡಿದ ನನ್ನ ಕಣ್ಗಳಿಗೆ ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡ್ತಿರೋರ್ದು ಕೆಲವೊಂದು ದೃಶ್ಯಗಳು ಕೂಡ ಕಣ್ಣಿಗೆ ಬಿತ್ತು. ಅದನ್ನು ತೋರಿಸ್ತೀನಿ ಬನ್ನಿ. ಪಾಪ ಇವರೆಲ್ಲರ ಹೊಟ್ಟೆಪಾಡಿನ ಬದುಕನ್ನು ನೋಡಿದಾಗ ನನಗೊಂದು ಹಾಡು ನೆನಪಿ ಬಂತು. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ, ಬಣ್ಣದ ಬಣ್ಣದ ವೇಷ ಅಂತ ಬೆಟ್ಟದಿಂದ ಕೆಳಗಿಳಿಯೋ ಮನಸ್ಸನ್ನು ಮಾಡೇ ಬಿಟ್ವಿ. ಅಂದರೆ ಬೆಟ್ಟದಿಂದ ಕೆಳಗಡೆ ಬಂದು ಆ ಬೆಟ್ಟಕ್ಕೆ, ಆ ಬೆಟ್ಟದ ಪಾದದಿಂದ ಹತ್ತಾರಲ್ಲ, ಅಲ್ಲಿ ಒಂದೆರಡು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಬೆಟ್ಟನ ಹತ್ತಿ ಕೂಡ ಹೋಗ್ಬೋದು ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಸಾವಿರಾರು ಜನ ಈ ಬೆಟ್ಟನ ಹತ್ತಿ ಮತ್ತೆ ಅದೇ ಬೆಟ್ಟನ ಇಲ್ಲಿ ಇಳಿತಾರೆ. ಜಾತ್ರೆನ ಮುಗಿಸ್ಕೊಂಡು ಒಂದೆರಡು ಆಟಿಕೆಗಳನ್ನು ತಗೊಂಡು ಮನೆಗೆ ಬಂದ ನನಗೆ ಒಂದೆರಡು ಜೀವಗಳು ಇಷ್ಟೊಂದು ಖುಷಿ ಪಡ್ತವೆ ಅಂತ ಅನ್ಕೊಂಡಿರಲಿಲ್ಲ. 100 ರೂಪಾಯಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ, ಮುಗ್ಧ ಜೀವಗಳ ನಗು ಕೊನೆವರೆಗೂ ಇದೇ ರೀತಿ ಇರಲಿ ಅಂತ ಹಾರೈಸ್ತಾ, ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.